ನಮ್ಮ ದೇಹದಲ್ಲಿ ಕೆಲವೊಮ್ಮೆ ಸಣ್ಣ ಪುಟ್ಟ ತೊಂದರೆಗಳು ಬರ್ತವೆ. ಆ ಸಣ್ಣ ಪುಟ್ಟ ತೊಂದರೆ ಏನಾಗುತ್ತೆ ಅಂದರೆ ಅದನ್ನು ಕಾಲಕ್ಕೆ ಸರಿಯಾಗಿ ಅದಕ್ಕೆ ಉಪಶಮನವನ್ನು ನಾವು ಮಾಡಲಿಲ್ಲ ಅಂದರೆ ತೊಂದರೆಗಳು ಜಾಸ್ತಿ ಆಗ್ತವೆ. ನಮ್ಮ ಕೆಲಸ ಕಾರ್ಯಗಳನ್ನು ಸರಿಯಾಗಿ ಮಾಡೋಕ್ಕಾಗೋದಿಲ್ಲ. ಈ ಕಾರ್ಯಕ್ರಮವನ್ನು ವೀಕ್ಷಿಸಿ, ಸಾಕಷ್ಟು ವಿಷಯಗಳು ಈ ಕಾರ್ಯಕ್ರಮದಲ್ಲಿದೆ. ತಪ್ಪದೇ ನೋಡಿ ಈ ಆರೋಗ್ಯದ ಒಂದು ಕಾರ್ಯಕ್ರಮ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಆರೋಗ್ಯದ ತೊಂದರೆಯ ಬಗ್ಗೆ ಒಂದು ಸಣ್ಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ದಿನನಿತ್ಯ ನಮಗೆ ಬರ್ತಕ್ಕಂಥ ಆರೋಗ್ಯದ ತೊಂದರೆ, ಈ ಸಣ್ಣ ಪುಟ್ಟ ಆರೋಗ್ಯದ ತೊಂದರೆಯ ಬಗ್ಗೆ ಒಂದು ಕಾರ್ಯಕ್ರಮವನ್ನು ಇಡಬೇಕು ಎಂಬತಕ್ಕಂಥ ಉದ್ದೇಶದ ಮೇರೆಗೆ ಈ ಕಾರ್ಯಕ್ರಮವನ್ನು ನಾವು ಯೋಜಿಸಿದ್ದೇವೆ. ಬನ್ನಿ ನಮ್ಮ ಅತಿಥಿಯನ್ನು ಸ್ವಾಗತ ಮಾಡೋಣ. ಅವರು ನಮ್ಮ ಅಡ್ವೆಂಟಿಸ್ಟ್ ಬ್ಯಾಂಗ್ಳೂರ್ ಕಾಲೇಜ್ನ ಲೆಕ್ಚರರ್ ಆಗಿದ್ದಾರೆ. ಬನ್ನಿ ಅವರನ್ನು ಸ್ವಾಗತ ಮಾಡೋಣ. ನಮಸ್ಕಾರ ನಿರಂಜನ್ ಅವರೇ. ನಮಸ್ಕಾರ. ತುಂಬ ಸಂತೋಷ ನೀವು ಬಂದಿದ್ದು. ನನಗೆ ಈಗ ಬೆಳಗ್ಗೆಯಿಂದ ನಿಮ್ಮ ಇಂಟರ್ವ್ಯೂಗೆ ಬರೋಕ್ಕೆ ಮುಂಚಿತವಾಗಿ ಈಗ ನಾವು ಸಾಕಷ್ಟು ಚಳಿಗಾಲಕ್ಕೆ ಕಾಲಿಟ್ಟಿದ್ದೇವೆ. ಎಲ್ಲೆಲ್ಲೂ ನೆಗಡಿ, ತುಂಬ ಒಂಥರ ಇರಿಟೇಷನು, ಏನೂ ಮಾಡೋಕ್ಕಾಗ್ತಾ ಇಲ್ಲ, ಅಷ್ಟು ಒಂದು ಕೋಲ್ಡು ಜಾಸ್ತಿ ಆಗ್ಬಿಟ್ಟೈತೆ. ಈ ಕೋಲ್ಡ್ ಅಥವಾ ನೆಗಡಿ ಅಂದರೆ ಏನು? ಈ ನೆಗಡಿ ಅಂತಕ್ಕಂಥದ್ದು ಒಂದು ವೈರಲ್ ಇನ್ಫೆಕ್ಷನ್, ಒಂದು ವೈರಸ್ಸಿಂದ ಈ ಇನ್ಫೆಕ್ಷನ್ ಬರುವಂಥದ್ದಾಗಿದೆ. ಈ ನಮ್ಮ ಶ್ವಾಸಕೋಶ ನೋಡಬೇಕಾದ್ರೆ ನಾವು ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಆಮೇಲೆ ಲೋವರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಅಂತ ವಿಂಗಡಿಸ್ತೇವೆ. ಸೊ ಈ ಕೋಲ್ಡ್ ಅನ್ನುವಂಥದ್ದು ಇದು ಪ್ರಥಮವಾಗಿ ಬರುವಂಥ ಒಂದು ಇನ್ಫೆಕ್ಷನ್. ಸೊ ಇದನ್ನು ನಾವು ಅನೇಕ ವೈರಸ್ ಮುಖಾಂತರ ನಾವು ಪಡಿತೇವೆ. ಈಗ ಈ ವೈರಸ್ ಅಂತ ಹೇಳಿದ್ರೆ, ನಾನು ಕೇಳಿದ್ದೀನಿ ಎಷ್ಟೋ ಸರಿ, ಅಕ್ಕಿ ಅಂತ ಒಂದು ರೂಮಲ್ಲಿ ಮಾಡಿದ್ರೆ, ಅದೊಂದು AC ಇರ್ತಕ್ಕಂಥ ರೂಮಲ್ಲಿ ನಾನು ಮಾಡಿದ್ರೆ ನನಗಿರ್ತಕ್ಕಂಥ ನೆಗಡಿ ನಿಮಗೆ ಬಂದ್ಬಿಡ್ತದೆ, ಅಥವಾ ನನಗಿರ್ತಕ್ಕಂಥದ್ದು ಅರುಣಿಗೆ ಬಂದ್ಬಿಡ್ತದೆ, ಹೇಳೋಕ್ಕಾಗೋದಿಲ್ಲ. ಸೊ ಅದೇ ರೂಮಲ್ಲಿ ಇರ್ತಕ್ಕಂಥವ್ರ ನೆಗಡಿಗೆ ಅದು ಹೆಂಗೆ, ಆ ವೈರಸ್ ಎಲ್ಲಿಂದ ಬಂತು, ಅದು ಎಲ್ಲಿದೆ, ಅದು ಒಂದು ವೇಳೆ ಈ ಅಟ್ಮಾಸ್ಫಿಯರಲ್ಲಿ ಇದೆಯಾ ಅಥವಾ ಅದು ಉತ್ಪತ್ತಿ ಆಗುತ್ತಾ ನೆಗಡಿ ಇರೋರಿಗೆ? ಈಗ ನೋಡಿ, ವೆನ್ ವಿ ಕ್ಯಾಚ್ ಅ ಕೋಲ್ಡ್, ವೆನ್ ವಿ ಯೂಸ್ ದಟ್ ಟರ್ಮ್, ಆವಾಗ ನಾವು ಈ ವೈರಸ್ಸನ್ನು ನಮ್ಮ ಶ್ವಾಸಕೋಶದಲ್ಲಿ ತಗೋತೇವೆ. ಸೊ ನಮ್ಮ ಶ್ವಾಸಕೋಶ ಅದಕ್ಕೊಂದು ಮೀಡಿಯಮ್, ಗ್ರೋತ್ ಮೀಡಿಯಮ್. ಸೊ ಈ ವೈರಸ್ ಏನಿದೆ ನಮ್ಮ ಶ್ವಾಸಕೋಶದಲ್ಲಿ ಹೊಕ್ಕಿ ಅನೇಕ ವೈರಸ್ಗಳಾಗಿ ಮಲ್ಟಿಪ್ಲೈ ಆಗುತ್ತೆ. ಸೊ ವೆನ್ ಇಟ್ ಮಲ್ಟಿಪ್ಲೈಸ್ ದ ಪರ್ಸನ್ ಬಿಕಮ್ಸ್ ಇನ್ಫೆಕ್ಷಸ್. ಸೊ ಅವನು ಸೀನ್ದಾಗ ಅಥವಾ ಕೆಮ್ಮಿದಾಗ ಅನೇಕ ವೈರಸ್ಗಳನ್ನ ಹೊರ ಹಾಕ್ತಾನೆ. ಸೊ ಯು ಆರ್ ಟ್ರೈಂಗ್ ಟು ಟೆಲ್ ಮಿ ದಿಸ್ ವೈರಸ್ ಇಸ್ ಇನ್ ದಿ ಅಟ್ಮಾಸ್ಫಿಯರ್? Yes, there are a lot of viruses in the atmosphere, in the air that we breathe. Okay. ಸೊ ಅದು ನೆಗಡಿ ಆದಾಗ ಅದು ಒಳಗಡೆ ಹೋಗಿ 1,000 ಆಗಿ ಅದು ನಮಗೆ ನೆಗಡಿ ಸಿಗುತ್ತೆ. ಓಕೆ. ಈಗ ಒಂದು ವಿಷಯ, ಈಗ ನೆಗಡಿ ಶುರುವಾಗಿದೆ ಒಬ್ಬರಿಗೆ, ಓಕೆ, ನಿರಂಜನ್ ಆರ್ ಲೆಟ್ಸ್ ಸೇ ಟೀನಾ, ನಿನಗೆ ನೆಗಡಿ ಶುರು ಆಗಿದೆ ಅಂತ, ವೆನ್ ಡು ವಿ ಸೇ ದ್ಯಾಟ್? ಈಗ ವಿ ಡಿಸ್ಕ್ರೈಬ್ ಇಟ್ ಬೇಸ್ಡ್ ಆನ್ ದ ಸಿಂಪ್ಟಮ್ಸ್. ಸೊ ಈ ನೆಗಡಿ ಯಾವಾಗ ಒಬ್ಬ ವ್ಯಕ್ತಿಗೆ ಆಗುತ್ತೋ ಅವನಿಗೆ ಸೋರುತ್ತೆ ಮೂಗು, ಈ ಹ್ಯಾಸ್ ಅ ರನ್ನಿಂಗ್ ನೋಸ್, ಕೆಲವು ಸತಿ ಕಂಜೆಷನ್ ಆಗುತ್ತೆ, ಮೂಗು ಕಟ್ಕೊಳ್ಳುತ್ತೆ, ಉಸಿರಾಡೋಕ್ಕೆ ತೊಂದರೆ ಆಗುತ್ತೆ. ಆಮೇಲೆ ಇನ್ನೊಂದು ನೋಡ್ತೀವಿ, ಫ್ಯಾರಂಜೈಟಿಸ್ ಥರ, ಸೋರ್ ಥ್ರೋಟ್, ಕಾಮನ್ ಟರ್ಮ್ಸ್, ಗಂಟ್ಲು ನೋವು, ಕಸ ಅನಿಸೋದು, ಈ ಥರ ಕೆಲವು ಸಿಂಪ್ಟಮ್ಸನ್ನು ನಾವು ಕಾಣ್ತೇವೆ. ಕೆಲವು ಸತಿ ಮೈಕೈ ನೋವು ಬರ್ಬೋದು, ಅವ್ರ ತಾಪಮಾನ ಹೆಚ್ಚಾಗ್ಬೋದು, ಯು ಮೇ ಹ್ಯಾವ್ ಅ ಫೀವರ್ ಆಲ್ಸೋ. ಈ ಒಂದು ಕಾಮನ್ ಸಿಂಪ್ಟಮ್ಸ್ನ ನಾವು ಕೋಲ್ಡಲ್ಲಿ ಕಾಣ್ಬೋದು. ಈಗ ನೀವು ಮೂಗು ಸೋರುತ್ತೆ ಅಂತ ಹೇಳಿದ್ವಿ, ಕೆಂಬಲು ಬರ್ತಕ್ಕಂಥದ್ದು, ಗಂಟ್ಲಲ್ಲಿ ಸ್ವಲ್ಪ ತೊಂದರೆ, ಕಣ್ಣಲ್ಲಿ ನೀರು ಬರೋದು, ಅದಕ್ಕೆ ಏನು ಸಂಬಂಧ ಇವರೇ? ಈಗ ಕಣ್ಣಿಗೂ ಮೂಗು ಒಂದು ಕಾಮನ್ ಟ್ರ್ಯಾಕ್ಟ್ ಇದೆ, ಕೆನಾಲಿಕ್ಯುಲೈ ಅಂತ ನಾವು ಕರಿತೇವೆ. ಸೊ ಕಣ್ಣಿನ ನೀರಿನ ಅಂಶ ಅಂದರೆ ನಮ್ಮ ಟಿಯರ್ಸ್ ಅವೆಲ್ಲ ಅಟ್ ಲಾಸ್ಟ್ ದೆ ಫೈನಲಿ ಎಂಪ್ಟಿ ಇನ್ ಟು ದ ನೋಸ್ ಥ್ರೂ ದ ಕೆನಾಲಿಕ್ಯುಲೈ. ಸೊ ಈಗ ಮೂಗು ಕಂಜೆಷನ್ ಇದ್ದ ಪಕ್ಷದಲ್ಲಿ ಆವಾಗ ಕಣ್ಣಿಗೂ ಎಫೆಕ್ಟ್ ಆಗಿ ಕಣ್ಣಲ್ಲಿ ನಾವು ವಿ ಸಿ ವಾಟರಿಂಗ್ ಆಫ್ ದಿ ಐಸ್. ಸೊ ಈಗ ನೀವು ಮೂಗು, ಬಾಯಿ, ಕಣ್ಣು ಹೇಳಾಯ್ತು, ತುಂಬ ಕೋಲ್ಡ್ ಆಗಿಬಿಟ್ರೆ ಕಿವಿನೂ ನೋಯ್ತದಲ್ವಲ್ಲ, ಅದು ಯಾಕೆ? ವಿ ಹ್ಯಾವ್ ಅ ಕಾಮನ್ ಕನೆಕ್ಷನ್. ಓಕೆ, ಅದಕ್ಕೆ ನಾವು ENT ಅಂತ ನಾವು ವಿಂಗಡಿಸೋದು ಆ ಒಂದು ಡಿಪಾರ್ಟ್ಮೆಂಟನ್ನು. ಈ ಕಿವಿಗೂ ಮೂಗು ಆಮೇಲೆ ಗಂಟ್ಲಿಗೂ ಒಂದು ಟ್ಯೂಬ್ ಇದೆ, ವಿ ಕಾಲ್ ಇಟ್ ದ ಯೂಸ್ಟೇಷನ್ ಟ್ಯೂಬ್. ಸೊ ಆ ಕಿವಿಯಿಂದ ಮೂಗಿಗೆ ಅದು ಒಂದು ಕನೆಕ್ಷನ್. ಸೊ ಮೂಗಿನ ಯಾವುದಾದ್ರು ಇನ್ಫೆಕ್ಷನ್ ಈಸಿಯಾಗಿ ನಮ್ಮ ಕಿವಿಗೆ ಸ್ಪ್ರೆಡ್ ಆಗ್ಬೋದು ಅಥವಾ ಗಂಟ್ಲಿಗೆ ಸ್ಪ್ರೆಡ್ ಆಗ್ಬೋದು.
ಸೊ ದರ್ ಇಸ್ ಅ ಈಸಿ ಚಾನ್ಸ್ ಆಫ್ ಅಕ್ವೈರಿಂಗ್ ದಿಸ್ ENT ಇನ್ಫೆಕ್ಷನ್ಸ್. ಸೊ ಈಗ ನೆಗಡಿ ಅಂತ ನಾವು ತೆಗೆದುಕೊಂಡಾಗ ಈಗಾಗಲೇ ನಾವು ಮಾತಾಡ್ತಿದ್ವಿ ಈ ಒಂದು ವಿರಾಮದಲ್ಲಿ, ಚಿಕ್ಕ ಮಕ್ಕಳಿಗೆ ಅಥವಾ ದೊಡ್ಡವ್ರಿಗೆ ಎಲ್ಲರಿಗೂ ಬರ್ತಕ್ಕಂಥದ್ದೇ ಈ ನೆಗಡಿ ಅನ್ನೋದು. ಈ ನೆಗಡಿ ಅನ್ನೋದು ಬಂದರೆ ಸುಮಾರು ಎಷ್ಟು ದಿನ ಇರುತ್ತೆ? ಆನ್ ಆನ್ ಆ್ಯಾವ್ರೇಜ್ ಈ ನೆಗಡಿ ಅಂತಕ್ಕಂಥದ್ದು 3 ದಿನ ಅಂತ ನಾವು ಇಟ್ಕೋಬೋದು. ಕೆಲವರಿಗೆ ಅದು 1 ವಾರ ಇರ್ಬೋದು. ಆ್ಯಾವ್ರೇಜ್ ವಿ ಗಿವ್ ಇಟ್ ಆಸ್ 3 days. ಏನೇ ಮಾಡಿದ್ರೂ ಒಬ್ಬ ವ್ಯಕ್ತಿಗೆ 3 ದಿವಸ ಖಂಡಿತವಾಗಿ ನೆಗಡಿ ಇದ್ದೇ ಇರುತ್ತೆ. ಸೊ 3 ದಿನ ಆದಮೇಲೆ ನಾವು ಅದಕ್ಕೆ ತಕ್ಕ ಹಾಗೆ ಆ್ಯಂಟಿಬಯೋಟಿಕ್ಸ್ ಅಥವಾ ಏನಾದರೂ ತಗೊಳ್ತೀವಿ, ನಾವು ಅದನ್ನು ತೆಗೆದು ಅದು ಹೋಗುತ್ತೆ ಅಂತ ಹೇಳ್ತೀರಾ? Actually, the surprising fact is that none of the antibiotics or antiviral drugs work for a cold. There is no medicine for a cold. ಓಕೆ, ಪ್ರಿಯ ವೀಕ್ಷಕರೇ, ಇಲ್ಲಿ ಒಂದು ಸಣ್ಣ ಒಂದು ವಿಷಯವನ್ನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ತುಂಬ ಒಂದು ವಿಶ್ವಾಸದಿಂದ ಅವರು ಓದಿರ್ತಕ್ಕಂಥ ವಿದ್ಯೆಯ ಮೇಲೆ ಅವ್ರು ಹೇಳ್ತಾ ಇದ್ದಾರೆ, ಕೋಲ್ಡ್ಗೆ ಯಾವ ರೀತಿಯಾದ ಒಂದು ಔಷಧಿಯನ್ನು ಇನ್ನೂ ಯಾರೂ ಕಂಡಿಡ್ದಿಲ್ಲ. ಸೊ ಯಾತಕ್ಕಾಗಿ ನಾವು ಈ ರೀತಿಯಾದ ಒಂದು ಸ್ಟ್ರಾಂಗ್ ಆ್ಯಂಟಿಬಯೋಟಿಕ್ಸನ್ನು ತೆಗೆದುಕೊಳ್ತೀವಿ, ಯಾತಕ್ಕಾಗಿ ಆ ಒಂದು 500 mg 600 mg ತೊಗೊಳ್ತೀವಿ ಅಂತ ನನಗಂತೂ ಗೊತ್ತಿಲ್ಲ. ನಿರಂಜನ್ ಅವರೇ, ಈಗ ವಿ ನೋ ದಿಸ್ ಫ್ಯಾಕ್ಟ್ ಆ್ಯಕ್ಚುಲಿ, ಸಮ್ಟೈಮ್ಸ್ ಇಟ್ಸ್ ಆಲ್ವೇಸ್ ದ ಬ್ಯಾಕ್ ಆಫ್ ಮೈ ಮೈಂಡ್ ದಟ್ ವಿ ಡೋಂಟ್ ಹ್ಯಾವ್ ಅ ಡ್ರಗ್ ಫಾರ್ ಕಾಮನ್ ಕೋಲ್ಡ್, ಬಟ್ ವಿ ಸ್ಟಿಲ್ ಕೋಲ್ಡ್ ಆಗಿದೆ, ಆಸ್ಪತ್ರೆಗೆ ಹೋಗಬೇಕು, ಒಂದು 500 mg ಡಾಕ್ಟ್ರು ಬರ್ಕೊಡ್ತಾರೆ, ಈ ರೀತಿ ದೆನ್ ವೈ ಡು ವಿ ಡೂ ದಿಸ್? ಈ ಕೋಲ್ಡ್ ನೆಗಡಿ ಬಂದಾಗ ವಾಟ್ ವಿ ಡೂ ಇಸ್ ಸಿಂಪ್ಟೊಮ್ಯಾಟಿಕ್ ಟ್ರೀಟ್ಮೆಂಟ್. ಈ ಸಿಂಪ್ಟಮ್ಸ್ ಏನನ್ನು ಕಾಣ್ತೇವೆ ಈ ನೆಗಡಿ ಬಂದಾಗ, ಸುರಿಯೋ ಮೂಗು ಅಥವಾ ಮೂಗು ಕಟ್ಕೊಂಡಿರೋದು, ಮೈಕೈ ನೋವು, ಜ್ವರ, ಇದನ್ನು ನಾವು ಮ್ಯಾನೇಜ್ ಮಾಡೋಕ್ಕೆ ನೋಡ್ತೇವೆ. ಇದನ್ನು ಮ್ಯಾನೇಜ್ ಮಾಡಿದಾಗ ವಿ ಆರ್ ಅಟ್ ಈಸ್. ಸೊ ಆದಷ್ಟು ನಾವು ಈ ಸಿಂಪ್ಟೊಮ್ಯಾಟಿಕ್ ಮ್ಯಾನೇಜ್ಮೆಂಟ್, ಈಗ ಮೈಕೈ ನೋವಿಗೆ ನಾವು ಪ್ಯಾರಾಸೆಟಮಾಲ್ ಕೊಡ್ಬೋದು 500 or 650 mg. ಆಮೇಲೆ ಈ ಆ್ಯಂಟಿಬಯೋಟಿಕ್ಸ್ ಇಫ್ ದರ್ ಇಸ್ ಅಕಂಪ್ನಿಂಗ್ ಇನ್ಫೆಕ್ಷನ್, ಬೇರೆ ಯಾವುದಾದ್ರು ಸೋಂಕು ಅಥವಾ ಇನ್ಫೆಕ್ಷನ್ ಬಾಡಿಯಲ್ಲಿದ್ದಾಗ ಅದನ್ನು ನಾವು ನಿವಾರಿಸ್ಲಿಕ್ಕೋಸ್ಕರ ಈ ಆ್ಯಂಟಿಬಯೋಟಿಕ್ಸ್ ಅಥವಾ ಆ್ಯಂಟಿವೈರಲ್ ಕೊಡ್ತೇವೆ. ಈಗ ನಿರಂಜನ್ ಅವರೇ, ಒಂದು ವಿಷಯವನ್ನು ತಿಳ್ಕೊಳ್ಳಿ. ಈಗ 3 ದಿನಗಳವರೆಗೂ ಇರ್ತದೆ, ಕೆಲವೊಮ್ಮೆ 7 ದಿನವರೆಗೂ ಇರ್ತದೆ. ಈಗ ಈ ಗಂಟಲು ನೋವು ಬಂದಾಗ ಯಾವ ರೀತಿಯಾದ ಕೆಲಸ ಕಾರ್ಯಗಳನ್ನು ಮಾಡೋಕ್ಕಾಗೋದಿಲ್ಲ, ಒಂಥರ ಒಂದು ಲಥಾರ್ಜಿಕ್ ಫೀಲಿಂಗ್ ಆಗಿರ್ತದೆ, ಯು ಆಲ್ವೇಸ್ ಫೀಲ್ ಲೈಕ್ ಸ್ಲೀಪಿಂಗ್. ಇಸ್ ಇಟ್ ಬಿಕಾಸ್ ಆಫ್ ದ ವೈರಸ್ ಇನ್ಸೈಡ್? ಹೌದು. ವಾಟ್ ದಿಸ್ ವೈರಸ್ ಆ್ಯಕ್ಚುಲಿ ಡಸ್ ಇಸ್ ಇಟ್ ಟ್ರಿಗರ್ಸ್ ಆ್ಯನ್ ಇನ್ಫ್ಲಮೇಷನ್. ಈಗ ಇನ್ಫ್ಲಮೇಷನ್ ಅನ್ನೋದು ನಮ್ಮ ಬಾಡಿಯ ಒಂದು ಪ್ರತಿಕ್ರಿಯೆ ಅಂತ ಹೇಳ್ಬೋದು. ಇಟ್ಸ್ ದ ರೆಸ್ಪಾನ್ಸ್ ಟು ಅನ್ ಇನ್ಫೆಕ್ಷನ್. ಈಗ ನಾವು ಈ ನೆಗಡಿಯನ್ನು ತಗೋಬೇಕಾದ್ರೆ ಇಟ್ಸ್ ಮೇನ್ಲಿ ಬಿಕಾಸ್ ಆಫ್ ಅ ಗ್ರೂಪ್ ಆಫ್ ವೈರಸಸ್ ಕಾಲ್ಡ್ ಕೊರೋನಾ ವೈರಸಸ್, ಮೋಸ್ಟ್ ಇಂಪಾರ್ಟೆಂಟ್ಲಿ ರೈನೋ ವೈರಸ್ ಅಂತ. ಸೊ ಈ ವೈರಸ್ ನಮ್ಮ ದೇಹದಲ್ಲಿ ಹೊಕ್ಕಾಗ ಆವಾಗ ಇಟ್ ಇನಿಷಿಯೇಟ್ಸ್ ಅನ್ ಇನ್ಫ್ಲಮೇಷನ್. ಇನ್ಫ್ಲಮೇಷನ್ ಇಸ್ ಅವರ್ ರೆಸ್ಪಾನ್ಸ್ ಟು ದ್ಯಾಟ್ ಇನ್ಫೆಕ್ಷನ್. ಸೊ ಅದಕ್ಕೋಸ್ಕರ ವಿಲ್ ಹ್ಯಾವ್ ಆಲ್ ದೀಸ್ ಸಿಂಪ್ಟಮ್ಸ್, ರನ್ನಿಂಗ್ ನೋಸ್, ಫೀವರ್. ಫೀವರ್ ಇಸ್ ಅ ವೇ ಆಫ್ ಫೈಟಿಂಗ್ ಅಗೇನ್ಸ್ಟ್ ಇನ್ಫೆಕ್ಷನ್. ವಿ ವಿಲ್ ಕಮ್ ಬ್ಯಾಕ್ ಅಟ್ ದಟ್ ಪಾಯಿಂಟ್ ಆಫ್ಟರ್ ಅ ಸ್ಮಾಲ್ ಬ್ರೇಕ್. ಒಂದು ಸಣ್ಣ ವಿರಾಮದ ನಂತರ ನಿಮ್ಮನ್ನು ಭೇಟಿ ಆಗ್ತೇನೆ. ವೆಲ್ಕಮ್ ಬ್ಯಾಕ್. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ನಾವು ನೆಗಡಿಯ ಬಗ್ಗೆ ನಾವು ಕಲಿತಾ ಇದ್ದೇವೆ. ನೆಗಡಿ ಬಗ್ಗೆ ಏನಿದೆ ಕಲಿಯೋಕ್ಕೆ ಅಂತ ನಾವು ನೆನೆಸ್ಕೋಬೋದು, ಆದರೆ ಬನ್ನಿ, ಸಾಕಷ್ಟು ವಿಷಯಗಳು ಅಡಗಿದೆ. ಅತಿಥಿ ಆಗಿರ್ತಕ್ಕಂಥ ಶ್ರೀ ನಿರಂಜನ್ ಅವರೇ, ಈಗ ಒಂದು ವಿಷಯ ಇಲ್ಲಿ ನಾವು ಚೆನ್ನಾಗಿ ತಿಳ್ಕೋಬೇಕು. ಆ ಒಂದು ರೈನೋ ವೈರಸ್ ಬಗ್ಗೆ ನೀವು ಹೇಳ್ತಾ ಇದ್ರಿ, ನಾವು ವಿರಾಮಕ್ಕೆ ಸಮಯವಾಗಿತ್ತು, ದಯವಿಟ್ಟು ಮುಂದುವರಿಸಿ. ನೋಡಿ, ಈ ಕಾಮನ್ ಕೋಲ್ಡ್ ಅಥವಾ ನೆಗಡಿ ಅನ್ನೋದು ಕೊರೋನಾ ವೈರಸಸ್ ಅನ್ನುವ ಗ್ರೂಪ್ ಆಫ್ ವೈರಸಸ್ಸಿಂದ ಈ ನೆಗಡಿ ನಾವು ನಮಗೆ ಬರುತ್ತೆ. ಸೊ ಅದರಲ್ಲಿ ಮುಖ್ಯವಾಗಿ ರೈನೋ ವೈರಸ್. ಈ ರೈನೋ ವೈರಸ್ಗೆ ಸುಮಾರು 99 ಟೈಪ್ಗಳಿವೆ. ಸೊ ದರ್ ಆರ್ 99 ಟೈಪ್ಸ್ ಆಫ್ ರೈನೋ ವೈರಸ್. ಟೋಟಲಿ ನಾವು ನೋಡಬೇಕಾದ್ರೆ ಸುಮಾರು 200 ಥರದ ಕೊರೋನಾ ವೈರಸ್ಗಳು ನಮ್ಮ ದೇಹದಲ್ಲಿ ನೆಗಡಿಯನ್ನು ಉಂಟು ಮಾಡುತ್ತೆ. ಸೊ ಈ ಒಂದು ವೈರಸ್ಸಿಂದಾಗಿ ನಾವು ಅನೇಕ ತೊಂದರೆಗಳನ್ನು ನಾವು ಅನುಭವಿಸ್ತೇವೆ. ಈಗ ಕೆಲವೊಮ್ಮೆ ನಾನು ಕೇಳಿದ್ದೀನಿ, ನನ್ನ ಅವರ ಫ್ರೆಂಡ್ಸು ನೆಗಡಿ ಇದ್ದಾಗ ಐಸ್ ಕ್ರೀಮ್ ತಿನ್ನಬೇಕು ಅಂತ ಆಸೆ ಆಗ್ತಿದೆ, ಮಳೆ ಬಂದಾಗ ಐಸ್ ಕ್ರೀಮ್ ತಿನ್ನೋದು, ನೆಗಡಿ ಬಂದಾಗ ಐಸ್ ಕ್ರೀಮ್ ತಿನ್ನೋದು. ಡಸ್ ಕೋಲ್ಡ್ ಐಟಮ್ಸ್ ತಿನ್ನೋದ್ರಿಂದ ನೆಗಡಿ ಬರುತ್ತಾ? ಇದು ಒಂದು ಕಾಂಟ್ರವರ್ಷಿಯಲ್ ಟಾಪಿಕ್. ಈಗ ನೋಡಿ, ನಾವು ಯಾಕೆ ಇದನ್ನ ಕೋಲ್ಡ್ ಅಂತ ಕರಿತೀವಿ, ಆಂಗ್ಲ ಭಾಷೆಯಲ್ಲಿ ಇದು ಯಾವಾಗಲೂ ತಂಪಾದ ಒಂದು ವೆದರಲ್ಲಿ ಜನರಿಗೆ ಕೋಲ್ಡ್ ಬರ್ತಾಯಿತ್ತು. ಸೊ ಅದಕ್ಕಾಗಿ ಈ ಕೋಲ್ಡ್ ಸೀಸನಿಂದ ದೇ ಹ್ಯಾವ್ ಕಾಲ್ಡ್ ಇಟ್ ಕಾಮನ್ ಕೋಲ್ಡ್.
ಸೊ ದೆರ್ ಇಸ್ ಅ ಲಿಂಕ್. ದ ಚಾನ್ಸಸ್ ಆಫ್ ಯು ಕ್ಯಾಚಿಂಗ್ ಅ ಕೋಲ್ಡ್, ಈಗ ಚಳಿಗಾಲದಲ್ಲಿ ಜಾಸ್ತಿ ನಾವು ಮನೆ ಒಳಗಡೆ ಇರ್ತೀವಿ, ವಿ ಆರ್ ಇನ್ ಅ ಕ್ಲೋಸ್ ಸ್ಪೇಸ್. ಆವಾಗ ಈ ಟ್ರಾನ್ಸ್ಮಿಷನ್ ಆಫ್ ವೈರಸ್, ಈಗ ಡ್ರಾಪ್ಲೆಟ್ ಇನ್ಫೆಕ್ಷನ್ ಅಂತೀವಿ, ನಾವು ಕೆಮ್ಮಿದಾಗ ಸೀಂದಾಗ ಅಷ್ಟೊಂದು ವೈರಸ್ಗಳನ್ನ ನಾವು ಗಾಳಿಯಲ್ಲಿ ಬಿಡ್ತೀವಿ. ಸೊ ಇದು ಬೇರೆಯವ್ರಿಗೆ ಹರಡಲಿಕ್ಕೆ ಒಂದು ವಿಧಾನ. ಸೊ ಈಸಿಲಿ ವಿ ಕ್ಯಾನ್ ಕ್ಯಾಚ್ ಆ್ಯನ್ ಇನ್ಫೆಕ್ಷನ್ ಇನ್ ಅ ಕ್ಲೋಸ್ಡ್ ಎನ್ವೈರ್ಮೆಂಟ್. ಸೊ ಅದಕ್ಕಾಗಿ ಈ ಚಳಿಗಾಲದಲ್ಲಿ ವಿ ಕ್ಯಾನ್ ಕ್ಯಾಚ್ ಅ ವೈರಸ್ ಫಾಸ್ಟರ್. ಇನ್ನೊಂದು ಏನಂದರೆ ದಿಸ್ ರಿಕ್ವೈರ್ಸ್ ಕೋಲ್ಡ್ ಮೀಡಿಯಮ್. ಈಗ ನಾವು ತಂಪಾದ ಪದಾರ್ಥಗಳನ್ನು ಸೇವಿಸುವಾಗ ದೆರ್ ಇಸ್ ಅ ಚಾನ್ಸ್ ಆಫ್ ಯು ಕ್ಯಾಚಿಂಗ್ ಅ ಕೋಲ್ಡ್. ಸೊ ಇಟ್ಸ್ ಅ ವೆರಿ ಕೋಲ್ಡ್ ಬ್ಲಡೆಡ್ ವೈರಸ್ ವಿ ಆರ್ ಟಾಕಿಂಗ್ ಅಬೌಟ್. ವೆಲ್, ಇಫ್ ಯು ವಾಂಟ್ ಪುಟ್ ಇಟ್ ದಟ್ ವೇ. ಈಗ ಐಸ್ ಕ್ರೀಮ್ ಅನ್ನು ತಿಂದಾಗ ನೆಗಡಿ ಬರ್ತದೆ, ಅಥವಾ ಫ್ರಿಜ್ಜಿಂದ ನೀರು ಕುಡಿದಾಗ ನೆಗಡಿ ಬರ್ತದೆ ಅಂತ ಹೇಳೋದು. ಬಟ್ ದೇರ್ ಇಸ್ ಅ ಕಾಮನ್ ಪರ್ಸೆಪ್ಷನ್ ದಟ್ cold, anything taken from the fridge is kind of not cold but heat to the body. Is it true? Is there some truth in that? There's actually no truth scientifically. ಈಗ ವೈಜ್ಞಾನಿಕವಾಗಿ ನೋಡಬೇಕಾದ್ರೆ ಈಗ ಚಳಿಯಾದಂಥ ಅಥವಾ ತಂಪಾದಂಥ ಪದಾರ್ಥಗಳನ್ನು ತಿನ್ನೋದ್ರಿಂದ ನೆಗಡಿ ಆಗುತ್ತೆ ಅಂತ ಯಾವುದೇ ಲಿಂಕ್ ಇಲ್ಲ. ಬಟ್ ಆ್ಯಸ್ ಐ ಸೆಡ್, ದೇರ್ ಇಸ್ ಅ ಚಾನ್ಸ್. ಈಗ ತಂಪಾದಂಥ ಪದಾರ್ಥಗಳನ್ನು ಸೇವಿಸಿದಾಗ ಇಟ್ ಕ್ರಿಯೇಟ್ಸ್ ಅ ವೆರಿ ನೈಸ್ ಎನ್ವೈರ್ಮೆಂಟ್ ಫಾರ್ ದಿಸ್ ರೈನೋ ವೈರಸ್ ಟು ಗ್ರೋ ಇನ್. ಸೊ ಅದಕ್ಕಾಗಿ ಅದು ಮಲ್ಟಿಪ್ಲೈ ಆಗಿ ಅದು ನಮ್ಮಲ್ಲಿ ನೆಗಡಿ, ಅದರ ಎಲ್ಲ ಸಿಂಪ್ಟಮ್ಸನ್ನು ನಮ್ಮಲ್ಲಿ ಬರಮಾಡುತ್ತೆ. ಓಕೆ, ಈಗ ನೆಗಡಿ ಸುಮಾರು 7 ದಿನ 6 ದಿನ 8 ದಿನ ಇದ್ದಾಗ, ಆರ್ ಲೆಟ್ಸ್ ಸೇ ಫಾರ್ ಅ ಲಾಂಗರ್ ಡ್ಯೂರೇಷನ್, ವಾಟ್ ಈಸ್ ದ ವರ್ಸ್ಟ್ ಕೇಸ್ ಸಿನಾರಿಯೋ ವೆನ್ ಯು ಹ್ಯಾವ್ ಕೋಲ್ಡ್? ಈಗ ನೋಡಿ, ಈಗ ಇನ್ಫೆಕ್ಷನ್ ತುಂಬಾ ಸಿವಿಯರ್ ಆಗಿ ದಿಸ್ ಕ್ಯಾನ್ ಅಫೆಕ್ಟ್ ದಿ ಅದರ್ ಪಾರ್ಟ್ಸ್ ಆಫ್ ದ ರೆಸ್ಪಿರೇಟರಿ ಟ್ರ್ಯಾಕ್ಟ್. ನಾನು ಹೇಳಿದಾಗ ಇದು ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್. ಸೊ ಈ ನೆಗಡಿಯಿಂದ ಇಟ್ ಕ್ಯಾನ್ ಆಲ್ಸೋ ಎಫೆಕ್ಟ್ ದ ಫ್ಯಾರಿಂಗ್ಸ್ ಆ್ಯಂಡ್ ಲ್ಯಾರಿಂಗ್ಸ್. ಇದು ತುಂಬ ಸಿವಿಯರ್ ಆದಾಗ ನಮ್ಮ ಶ್ವಾಸಕೋಶದಲ್ಲೂ ಇನ್ಫೆಕ್ಷನ್ ಹೋಗ್ಬೋದು. ಸೊ ಆಗ ಅವ್ರಿಗೆ ಉಸಿರಾಟ ತೊಂದರೆ ಆಗುತ್ತೆ. ಬಿಕಾಸ್ ಆಫ್ ಕಂಜೆಸ್ಟೆಡ್ ನೋಸ್ ದೇ ವಿಲ್ ನಾಟ್ ಬಿ ಏಬಲ್ ಟು ಬ್ರೀತ್ ಪ್ರಾಪರ್ಲಿ. ಉಸಿರಾಟ ತಗೊಳ್ಳೋಕ್ಕೂ ಅವ್ರಿಗೆ ತುಂಬಾ ಕಷ್ಟ ಆಗುತ್ತೆ. ಸೊ ಇನ್ನೊಂದು ಏನಪ್ಪ ಅಂದರೆ ಈ ಇನ್ಫೆಕ್ಷನ್ ದೇಹದ ಇನ್ನಿತರ ಜಾಗಗಳಿಗೆ ಹರಡಿ ಇಟ್ ಕ್ಯಾನ್ ಲೀಡ್ ಫೈನಲಿ ಟು ಸೆಪ್ಸಿಸ್. ಸೆಪ್ಸಿಸ್ ಅಂದರೆ ಇಟ್ ಈಸ್ ಅ ಜನರಲೈಸ್ಡ್ ಇನ್ಫೆಕ್ಷನ್. ಅಂದರೆ ದೇಹದಲ್ಲಿ ಇನ್ಫೆಕ್ಷನ್ ಜಾಸ್ತಿ ಆಗಿ ಇಟ್ ಇಸ್ ಸಮ್ಟೈಮ್ಸ್ ಲೈಫ್ ಥ್ರೆಟನಿಂಗ್. ಓಕೆ, ಇನ್ನೊಂದು ವಿಷಯ, ನಿಮೋನಿಯಾ ಅಂದರೆ ಏನು? ಈಗ ನಿಮೋನಿಯಾ ಅಂದರೆ ವಿ ಹ್ಯಾವ್ ಟು ಕಮ್ ಮಚ್ ಮೋರ್ ಡೌನ್. ಈಗ ಲಂಗ್ ಪ್ಯಾರನ್ಕೈಮಾ ಅಂತೀವಿ. ಈಗ ನಮ್ಮ ಶ್ವಾಸಕೋಶದಲ್ಲಿರುವಂಥ ಟಿಶ್ಯೂಸ್ ಅವಕ್ಕೆ ಇನ್ಫೆಕ್ಷನ್ ಆದಾಗ ಅದಕ್ಕೆ ನಾವು ನಿಮೋನಿಯಾ ಅಂತ ಹೇಳ್ತೀವಿ. ನಿಮೋನಿಯಾ ಅಥವಾ ನಿಮೋನೈಟಿಸ್. ಓಕೆ, ತುಂಬ ಸಂತೋಷ. ಈಗ ಮುಂದುವರ್ಸ್ಕೊಂಡು ಹೋಗೋಣ. ಈಗ ನೆಗಡಿ ಬಗ್ಗೆ ನಾವು ಮಾತಾಡ್ತಿದ್ದೀವಿ. ಕಾಫಿ ಅಥವಾ ಟೀ ಅಥವಾ ಕೋಲ್ಡು ಇದನ್ನೆಲ್ಲ ನಾವು ಇರುವಾಗ ಅದು ತುಂಬ ಚೆನ್ನಾಗಿರ್ತಕ್ಕಂಥ ಒಂದು ಫೀಲಿಂಗನ್ನು ಕೊಡ್ತದೆ ನಮಗೆ. ಆ ಸಂದರ್ಭದಲ್ಲಿ ವಾರ್ಮ್, ಈಗ ಕಾಫಿ ಕುಡಿದಾಗ ಅಥವಾ ಟೀ ಕುಡಿದಾಗ ಅಥವಾ ಯಾವುದೇ ಒಂದು ಬಿಸಿಯಾಗಿರ್ತಕ್ಕಂಥ ಪದಾರ್ಥನ ಸೇವನೆ ಮಾಡಿದಾಗ ಯು ಫೀಲ್ ನೈಸ್. ಅದರಲ್ಲಿ ಏನಾದರೂ ಸಂಬಂಧ ಇದೆಯಾ? ಅಫ್ಕೋರ್ಸ್. ಈಗ ನೋಡಿ, ನಾ ಹೇಳಿದ ಪ್ರಕಾರ ಈಗ ತಂಪಾದಂಥ ಪದಾರ್ಥಗಳನ್ನು ಸೇವಿಸಿದ್ರೆ ವಿ ಹ್ಯಾವ್ ಅ ಗ್ರೇಟರ್ ಚಾನ್ಸ್ ಆಫ್ ಕ್ಯಾಚಿಂಗ್ ಅ ಕೋಲ್ಡ್. ಸೊ ದ ವೈಸ್ ವರ್ಸಾ ಇಸ್ ಆಲ್ಸೋ ಟ್ರೂ. ಈಗ ನಾವು ನೆಗಡಿ ಆದಾಗ ನಮಗೆ ಡಾಕ್ಟರ್ ಕೂಡ ಹೇಳೋದು ಈ ಶುಡ್ ಹ್ಯಾವ್ ವಾರ್ಮ್ ಫ್ಲೂಯಿಡ್ಸ್ ಅಂತ. ಸಾಕಷ್ಟು ಬಿಸಿಯಾದಂಥ ಪದಾರ್ಥಗಳು, ವಾರ್ಮ್ ಫ್ಲೂಯಿಡ್ಸ್, ಬಿಸಿನೀರನ್ನು ಕುಡಿಯೋದು ಅಥವಾ ಸಾಲ್ಟ್ ವಾಟರ್ ಗಾರ್ಗ್ಲಿಂಗ್, ಬಿಸಿಯಾದಂಥ ಹಾಲು ಅಥವಾ ಡೆಕಾಕ್ಷನ್. Do you advocate drinking coffee tea when we are having cold? No, I don't advocate coffee tea. We have a lot of good remedies naturally. ಪ್ರಾಕೃತಿಕವಾಗಿ ನೋಡುವಾಗ ಅನೇಕ ಒಳ್ಳೆಯ ಔಷಧಿಗಳನ್ನು ನಾವು ಸೇವನೆ ಮಾಡ್ಬೋದು. ಈಗ ನಿರಂಜನ್ ಅವರೇ, ಒಂದು ವಿಷಯವನ್ನು ತಿಳಿಸ್ಕೊಡಿ. ಈ ಸೀನೋದು ಕೆಲವೊಮ್ಮೆ ಸೀನ್ದಾಗ ತಲೆ ನೋಯ್ತದೆ. ಎಕ್ಸ್ಟ್ರೀಮ್ ಕೇಸ್ ಆಫ್ ಕೋಲ್ಡ್ ವೆನ್ ಇಟ್ ಲೈಕ್ ಅನ್ಡಿಟೆಕ್ಟೆಡ್ ಫಾರ್ ಅ ಲಾಂಗ್ ಟೈಮ್ ತಲೆನೋವು ಬರ್ತದೆ. ಈಗ ನೀವು ಕಣ್ಣು, ಕಿವಿ, ಮೂಗು, ಬಾಯಿ ಇದ್ರ ಬಗ್ಗೆ ಹೇಳಿದ್ವಿ. ನಾವು ಸೀನ್ದಾಗ ಯಾಕೆ ತಲೆನೋಯ್ತದೆ? ಇನ್ನೊಂದು ವಿಷಯ ಏನಂದರೆ, ನಮ್ಗೆ ನೆಗಡಿ ಆದಾಗ ಅವರ್ ಸೈನಸಸ್ ಆರ್ ಕಂಜೆಸ್ಟೆಡ್. ಈಗ ಸೈನಸ್ ಅಂದರೆ ದೇ ಆರ್ ಸಮ್ ಏರ್ ಪಾಕೆಟ್ಸ್ ವಿತ್ ಇನ್ ಅವರ್ ಸ್ಕಲ್. ನಮ್ಮ ಈ ಬುರುಡೆಯಲ್ಲಿ ಕೆಲವು ಗಾಳಿ ತುಂಬಿದಂಥ ಜಾಗಗಳು, ಅವು ಗಾಳಿ ತುಂಬಿದರೆ ಇಟ್ಸ್ ನಾರ್ಮಲ್. ಈಗ ನೆಗಡಿಯಲ್ಲಿ ಏನಾಗುತ್ತೆ, ಅವೆಲ್ಲ ಕಂಜೆಸ್ಟ್ ಆಗುತ್ತೆ, ಇಟ್ ಫಿಲ್ಸ್ ಅಪ್ ವಿತ್ ಮ್ಯೂಕಸ್. ಸೊ ಅದರಿಂದಾಗಿ ನಮಗೆಲ್ಲ ಭಾರ ಅನಿಸುತ್ತೆ, ನಮ್ಮ ತಲೆ ಭಾರ ಅನಿಸುತ್ತೆ. ಕೆಮ್ಮಿದಾಗ ಅಥವಾ ಸೀನ್ದಾಗ
ಈ ಸೈನಸೈಟಿಸಿಂದಾಗಿ ನಮಗೆ ತಲೆನೋವು ಬರುತ್ತೆ. ಈಗ ಈ ನಗಡಿಗೂ ಮತ್ತು ಈ ದೇಹದ ನೋವು, ಈಗ ನೆಗಡಿ ಬಂದಾಗ ಜಾಯಿಂಟ್ಸ್ ಪೇನ್ ಬರ್ತದೆ, ಮಂಡಿಯಲ್ಲಿ ನೋಯ್ತದೆ, ಕೈ ನೋಯ್ತದೆ. ಇಟ್ಸ್ ಸಚ್ ಅನ್ ಆಡ್ ಫೀಲಿಂಗ್. ಯಾತಕ್ಕಾಗಿ? ಓಕೆ, ಲೈಕ್ ಐ ಸೆಡ್, ದಿಸ್ ಇಸ್ ಬಿಕಾಸ್ ಆಫ್ ಇನ್ಫ್ಲಮೇಷನ್. ಈ ಪದನ ಅರ್ಥ ಮಾಡ್ಕೋಬೇಕಾದ್ರೆ ಇನ್ಫ್ಲಮೇಷನ್ ಅನ್ನೋದು ನಮ್ಮ ದೇಹದ ಒಂದು ಪ್ರತಿಕ್ರಿಯೆ. ಈ ಯಾವುದೇ ಸೋಂಕಾದಾಗ, ಇನ್ಫೆಕ್ಷನ್ ಆದಾಗ ಆ ಬಾಡಿ ರೆಸ್ಪಾನ್ಸ್ ತಾಪಮಾನವನ್ನು ಹೆಚ್ಚು ಮಾಡುತ್ತೆ. ನಮ್ಮ ದೇಹದ ತಾಪಮಾನ ಹೆಚ್ಚಾದಾಗ ಇಟ್ ಟ್ರೈಸ್ ಟು ಕಿಲ್ ದ್ಯಾಟ್ ಇನ್ವೇಡಿಂಗ್ ಆರ್ಗ್ಯಾನಿಸಮ್. ಅದು ಬೈ ಫೀವರ್, ಇನ್ಕ್ರೀಸಿಂಗ್ ದ ಟೆಂಪ್ರೇಚರ್. ಇನ್ನೊಂದು ಏನಂದರೆ, ಇನ್ಫ್ಲಮೇಷನಲ್ಲಿ ನಾವು ನೋವನ್ನು ಕಾಣ್ತೇವೆ. ದೇರ್ ಇಸ್ ಪೇನ್, ಜಾಯಿಂಟ್ ಪೇನ್, ಬಾಡಿ ಏಕ್. ಆಲ್ ದಿಸ್ ಇಸ್ ಪಾರ್ಟ್ ಆಫ್ ದ ಇನ್ಫ್ಲಮೇಟ್ರಿ ಪ್ರಾಸೆಸ್. ಸೊ ಇದರಿಂದಾಗಿ ನಾವು ದೇಹದ ಎಲ್ಲ ಕಡೆಯಲ್ಲಿ ಈ ಒಂದು ಮ್ಯಾನಿಫೆಸ್ಟೇಷನ್ಸನ್ನು ಕಾಣ್ತೇವೆ. ನಾವು ಮನೆಯಲ್ಲಿ ಮಾಡಬೇಕಾಗಿರ್ತಕ್ಕಂಥ ಕೆಲವು ಅಂಶಗಳ ಬಗ್ಗೆ ಮಾತಾಡಬೇಕಾಗಿದೆ. ಯಾವ ರೀತಿಯಾದ ಊಟವನ್ನು ಸೇವನೆ ಮಾಡಬೇಕು, ಯಾವ ರೀತಿಯಾದ ಮನೆಯಲ್ಲಿ ತಯಾರಿಸಿರ್ತಕ್ಕಂಥ ಔಷಧಿಗಳನ್ನು ಅಥವಾ ಒಳ್ಳೆಯ ಔಷಧಿಗಳು, ಪ್ರಕೃತಿಯಲ್ಲಿ ಸಿಕ್ಕಿರ್ತಕ್ಕಂಥ ಔಷಧಿಗಳ ಬಗ್ಗೆ ನಾವು ಮಾತಾಡಬೇಕಾಗಿದೆ. ಆದರೆ ಒಂದು ಸಣ್ಣ ವಿರಾಮಕ್ಕೆ ಸಮಯವಾಗಿದೆ. ಒಂದು ಸಣ್ಣ ವಿರಾಮದ ನಂತರ ಈ ನೆಗಡಿಯ ಬಗ್ಗೆ ಇನ್ನೂ ಮಾಹಿತಿಯನ್ನು ಶ್ರೀ ನಿರಂಜನ್ ಅವರು ಕೊಡ್ತಾರೆ. So please come back. ವೆಲ್ಕಮ್ ಬ್ಯಾಕ್ ಪ್ರಿಯ ವೀಕ್ಷಕರೇ. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಕಾಮನ್ ಕೋಲ್ಡ್ ಅಥವಾ ನೆಗಡಿಯ ಬಗ್ಗೆ ನಾವು ಚರ್ಚೆ ಮಾಡ್ತಿದ್ದೀವಿ. ಈಗಾಗಲೇ ಎಷ್ಟೋ ವಿಷಯಗಳು ಚರ್ಚೆ ಮಾಡಿದ್ದೀವಿ. ಈಗ ಯಾವ ಊಟವನ್ನು ತಿನ್ನಬೇಕು, ಯಾವ ರೀತಿಯಾದ ಒಂದು ಪದಾರ್ಥಗಳನ್ನು ಸೇವನೆ ಮಾಡಬೇಕು ಎಂಬತಕ್ಕಂಥದ್ದನ್ನು ನಾವು ಈ ಸಂಚಿಕೆಯಲ್ಲಿ ಚರ್ಚೆ ಮಾಡಲಿಕ್ಕಿದ್ದೀವಿ. ನಿರಂಜನ್ ಅವರೇ, ಈಗ ಎಲ್ಲ ಒಂದು ಆರೋಗ್ಯದ ತೊಂದರೆಗೆ ಒಂದೊಂದು ಊಟ ಇರ್ತದೆ. ಆ ರೀತಿಯಾಗಿ ಈ ನೆಗಡಿ ಬಂದಾಗ ಏನೇನು ಕುಡಿಬೋದು, ಏನೇನು ತಿನ್ಬೋದು? ಈ ನೆಗಡಿ ಆದಾಗ ಆದಷ್ಟು ನಾವು ಬೆಚ್ಚಗಿರುವ ಅಥವಾ ಬಿಸಿ ಬಿಸಿ ಊಟ, ಆಮೇಲೆ ಲಿಕ್ವಿಡ್ಸ್, ವಾರ್ಮ್ ಫ್ಲೂಯಿಡ್ಸನ್ನು ತಗೊಳ್ಳೋದು ಬಹಳ ಉತ್ತಮ. ಯಾಕಂದರೆ ಈಗ ಮೂಗು ಕಟ್ಕೊಂಡಿರೋದನ್ನ, ನೇಷಲ್ ಕಂಜೆಷನ್ ಇರೋದರಿಂದ ನಾವು ಈ ಫ್ಲೂಯಿಡ್ ಲೆವೆಲನ್ನು ಆದಷ್ಟು ಹೆಚ್ಚಿಗೆ ತಗೋಬೇಕಾಗುತ್ತೆ. ಈಗ ನಾವು ಆ ಊಟಕ್ಕೆ ಬರೋಣ. ನನಗೆ ಯಾವುದೋ ಒಂದು ಪ್ರಶ್ನೆ ಜ್ಞಾಪಕ ಬಂತು. ಈಗ ಈ ನೆಗಡಿಯ ಬಗ್ಗೆ ನಾವು ಮಾತಾಡಬೇಕಾದ್ರೆ ವಿ ಹ್ಯಾವ್ ಟು ಸ್ಪೀಕ್ ಅಬೌಟ್ ಇನ್ಹಲೇಷನ್. ಹೌದು. ಈ ಒಂದು ವಿಕ್ಸ್ ಅಥವಾ ಈಗ ಒಂದು ಸಣ್ಣ ಹಸಿರು ಕಲರ್ ಮಾತ್ರೆನ ಅದನ್ನು ಕತ್ತರಿಸಿ ಅದರೊಳಗೆ ಹಾಕಿ ಒಂದು ಬೆಡ್ಶೀಟ್ ಹಾಕಿ ಅಲ್ಲಿರ್ತಕ್ಕಂಥ ಆ ಶಾಖವನ್ನು ನಾವು ತೆಗೆದುಕೊಂಡಾಗ ತುಂಬ ಚೆನ್ನಾಗಿರ್ತದೆ. ಆದರೆ ನನ್ನ ಪ್ರಶ್ನೆ ಅದಲ್ಲ. ನನ್ನ ಪ್ರಶ್ನೆ, ಕೆಲವೊಮ್ಮೆ ನಾನು ಅದನ್ನು ಮಾಡಿ ನನಗೆ ಕೋಲ್ಡ್ ಜಾಸ್ತಿ ಆಗಿದೆ. ಬಿಕಾಸ್ ದ ಸ್ವೆಟಿಂಗ್ ಟೇಕ್ಸ್ ಓವರ್ ಸೋ ಮಚ್ that I felt better for a moment, but I always felt worse. ಯಾಕೆ? ಈಗ ನೋಡಿ, ನಾನು ಹೇಳಿದ ಪ್ರಕಾರ ಈ ನೆಗಡಿಗೆ ಯಾವುದೇ ರೀತಿಯಾದಂಥ ಆ್ಯಂಟಿಬಯೋಟಿಕ್ ಅಥವಾ ಟ್ರೀಟ್ಮೆಂಟ್, ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಇಲ್ಲ. ಸೊ ನಾವು ಏನೇ ಮಾಡಿದ್ರು ವಿ ಆರ್ ಟ್ರೈಂಗ್ ಟು ಎಲಿವೇಟ್ ದ ಸಿಂಪ್ಟಮ್ಸ್. ಸೊ ಈ ಸ್ಟೀಮ್ ಇನಲೇಷನ್ ಕೂಡ, ಶಾಖ ತಗೊಳ್ಳೋದು, ಬಿಸಿ ಶಾಖ ತಗೊಳ್ಳೋದು, ಇಟ್ ಹೆಲ್ಪ್ಸ್ ಪ್ರೊವೈಡ್ ಮೊಮೆಂಟ್ರಿ ರಿಲೀಫ್. ಸೊ ಇಟ್ಸ್ ಟೆಂಪ್ರರಿ. ಸೊ ಫಾರ್ ಸಮ್ ಪೀರಿಯಡ್ ಆಫ್ ಟೈಮ್, ಸ್ವಲ್ಪ ಕಾಲ ಮಾತ್ರ ಈ ಶಾಖ ತಗೊಂಡ್ರೆ ನಮ್ಮ ಈ ನೇಸಲ್ ಕಂಜೆಷನ್ ಕ್ಲಿಯರ್ ಆಗೋದು. ಸೊ ಈಗ ನೀವು ಏನು ಹೇಳಕ್ಕೆ ಬರ್ತಾ ಇದ್ದೀರಿ ಅಂದರೆ, ಈ ಸಣ್ಣ ಪುಟ್ಟ ಒಂದು ವಿಷಯಗಳನ್ನು ಮಾಡೋದ್ರಿಂದ ಹೇಗಿದ್ರೂ 3 ದಿನ ಇರ್ತಕ್ಕಂಥದ್ದು. ಸೊ ಊಟಕ್ಕೆ ಹೋಗೋಣ. ಯಾವ ರೀತಿಯಾದ, ನೀವು ಈಗಾಗಲೇ ಹೇಳಿದ್ರು ಬಿಸಿಯಾಗಿರ್ತಕ್ಕಂಥ ಊಟವನ್ನು ಸೇವನೆ ಮಾಡಬೇಕು. ಬೇರೆ ಏನು ಮಾಡಬೇಕು? ಒನ್ ಮೋರ್ ವೆರಿ ಇಂಪಾರ್ಟೆಂಟ್ ಥಿಂಗ್, ಬಹಳ ಪ್ರಾಮುಖ್ಯವಾದಂಥ ಒಂದು ವಿಷಯ, ಕೈ ತೊಳೆಯುವಂಥದ್ದು. ವಿ ನೀಡ್ ಟು ಕೀಪ್ ಅ ಹ್ಯಾಂಡ್ಸ್ ಕ್ಲೀನ್ ಆಲ್ ದ ಟೈಮ್. ಸೊ ಎಸ್ಪೆಷಲಿ ಚಿಕ್ಕ ಮಕ್ಕಳಿಗೆ ನಾವು ಇದು ಕಲಿಸ್ಕೊಡ್ಬೇಕಾಗುತ್ತೆ. ಕೈಗಳನ್ನು ಚೆನ್ನಾಗಿ ತೊಳೆದು, ಇಫ್ ದೇ ಕೀಪ್ ಇಟ್ ಕ್ಲೀನ್, ವಿ ಕ್ಯಾನ್ ರಿಡ್ಯೂಸ್ ದ ಟ್ರಾನ್ಸ್ಮಿಷನ್ ಆಫ್ ಕೋಲ್ಡ್. ಬೇರೆಯವ್ರಿಗೆ ಹರಡೋದನ್ನು ನಾವು ಸಾಕಷ್ಟು ತಡೆಗಟ್ಟಬಹುದು, ತಪ್ಪಿಸ್ಬೋದು. ಆಮೇಲೆ ಯಾವ ರೀತಿಯಾದ ಲಿಕ್ವಿಡ್ಸನ್ನು ಸೇವನೆ ಮಾಡಬೇಕು? ಈಗ ನೋಡಿ, ಒನ್ ಆಫ್ ದ ಬೆಸ್ಟ್ ರೆಮಿಡೀಸ್ ನಾನು ಹೇಳೋದಂದರೆ ಸೂಪ್. ಸೊ ಅದು ನಮ್ಮ ದೇಹದ ತಾಪಮಾನವನ್ನು ಹೆಚ್ಚಿಸುತ್ತೆ. ಆಮೇಲೆ ಇಟ್ ಹೆಲ್ಪ್ಸ್ ರಿಲೀವ್ ದ ಸಿಂಪ್ಟಮ್ಸ್ ಆಫ್ ಕೋಲ್ಡ್. ಸೊ ಅಡ್ವೊಕೇಟ್ ಚಿಕನ್ ಸೂಪ್, ಆಮೇಲೆ ಗಂಜಿ, ಅಕ್ಕಿ ಗಂಜಿ ಆಗಿರ್ಬೋದು, ಯಾವುದೇ ಗಂಜಿ ಆಗಿರ್ಬೋದು. ಈ ಗಂಜಿಗಳು ನೀರಿನ ಅಂಶವನ್ನು ಕೊಡುತ್ತೆ ಆ್ಯಂಡ್ ಇಟ್ ಪ್ರೊವೈಡ್ಸ್ ರಿಲೀಫ್ ಫ್ರಮ್ ಕೋಲ್ಡ್. ಸೊ ಯು ಫೀಲ್ ಬೆಟರ್.
ಐ ಫೀಲ್ ಮಚ್ ಬೆಟರ್. ಓಕೆ, ಈಗ ನಾವು ಈಗಾಗಲೇ ಈ ಕಾರ್ಯಕ್ರಮವನ್ನು ನಾವು ಒಂದು ಒಳ್ಳೆಯ ಹೆಸರನ್ನು ಕೊಟ್ಟಿದ್ದೇವೆ. ಈ ಕಾರ್ಯಕ್ರಮ ಸಣ್ಣ ಪುಟ್ಟ ಆರೋಗ್ಯದ ತೊಂದರೆ, ಅದಕ್ಕೆ ನಾವು ಪರಿಹಾರವನ್ನು ನೀಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ನಮ್ಮ ಒಂದು ಈ ಕಾರ್ಯಕ್ರಮದ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಗೊತ್ತು, ಎಲ್ಲ ಆರೋಗ್ಯದ ಬಗ್ಗೆ ಅನ್ನೋದಲ್ಲ ನಮ್ಮ ಉದ್ದೇಶ. ನಮಗೆ ನಾವು ತಿಳಿದ ಮಟ್ಟಕ್ಕೆ ನಾವು ಸ್ವಲ್ಪ ಉತ್ತರಗಳನ್ನು ಕೊಡ್ತೀವಿ. ಈ ನೆಗಡಿ ಟೈಮಲ್ಲಿ ಬೇರೆ ಏನಾದರೂ ಮನೆಯಲ್ಲೇ ಮಾಡ್ತಕ್ಕಂಥ ಔಷಧಿಗಳು ಅಥವಾ ಪರಿಹಾರಗಳು ಯಾವುದಾದ್ರೂ ಇದೆಯಾ? ಇದಕ್ಕೆ ಉಪಶಮನವನ್ನು ನೀಡಲಿಕ್ಕೆ ಅನೇಕ ನೈಸರ್ಗಿಕ ವಿಧಾನಗಳಿವೆ. ಒಂದು ತುಂಬ ಒಳ್ಳೆಯ ವಿಧಾನ ಏನಂದರೆ, ಈ ಈರುಳ್ಳಿ ಆನಿಯನ್ ಜ್ಯೂಸನ್ನು ಸ್ವಲ್ಪ ಹನಿ ಅಥವಾ ಜೇನುತುಪ್ಪದ ಜೊತೆ ಮಿಶ್ರಣ ಮಾಡಿ ಅದನ್ನು ನಾವು ಸೇವಿಸೋದಾದರೆ ವಿ ಕ್ಯಾನ್ ಪ್ರಿವೆಂಟ್ ಎ ಕೋಲ್ಡ್. ಈಗ ನೋಡಿ, ತಂಪಾದ ಕಾಲದಲ್ಲಿ ಹೊರಗಡೆ ಹೋಗಬೇಕಾಗುತ್ತೆ, ಆ ಚಳಿಗೆ ಹೋದಾಗ ಯುವರ್ ಚಾನ್ಸಸ್ ಆಫ್ ಕ್ಯಾಚಿಂಗ್ ಎ ಕೋಲ್ಡ್ ಇಸ್ ಮೋರ್. ಸೊ ಆಗ ಇಫ್ ಯು ಟೇಕ್ ದಿಸ್ ಆದಷ್ಟು ಮಟ್ಟಿಗೆ ಇದನ್ನ ತಡೆಗಟ್ಟಬಹುದು. ಇನ್ನೊಂದು ಒಳ್ಳೆಯ ಟೈಮ್ ಟೆಸ್ಟೆಡ್ ಮೆಥಡ್ ಅಂತ ಹೇಳ್ಬೋದು, ಅದು ಈ ಶುಂಠಿಯ ಕಷಾಯ. ಈ ಶುಂಠಿಯನ್ನು ಜಜ್ಜಿ ಚಿಕ್ಕ ಚಿಕ್ಕ ಪೀಸ್ಗಳನ್ನು ನಾವು ಕುದಿಯೋ ನೀರಲ್ಲಿ ಹಾಕಿ ಅದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್, ಮೆಣಸಿನ ಪುಡಿಯನ್ನು ಹಾಕಿ ಆಮೇಲೆ ಇದನ್ನು ಬಸಿದು ಸ್ವಲ್ಪ ಸಕ್ಕರೆಯನ್ನು ಹಾಕಿ ಇದನ್ನು ಟೇಸ್ಟಿಯಾಗಿ ಕುಡಿಬೋದು. ಇಟ್ ಪ್ರೊವೈಡ್ಸ್ ಗುಡ್ ರಿಲೀಫ್ ಫ್ರಮ್ ಕೋಲ್ಡ್. ಈಗ ಎರಡನೇದು ಸ್ವಲ್ಪ ಕೇಳಿದ್ದೀನಿ, ಸಂಪೂರ್ಣವಾಗಿ ಕೇಳಿಲ್ಲ. ಈ ಮೊದಲನೇದು ಈರುಳ್ಳಿಯನ್ನು ಬೇಯಿಸಿ ಜಜ್ಜಬೇಕಾ ಅಥವಾ ಹಸಿ ಈರುಳ್ಳಿಯನ್ನು ಜೇನುತುಪ್ಪದ ಜೊತೆ ಮಿಶ್ರಣ ಮಾಡಿ ಅದನ್ನು ಸೇವಿಸಿದ್ರೆ. ಸೊ ವಿ ಜಸ್ಟ್ ಟೇಕ್ ರಾ ಆನಿಯನ್ಸ್, ಸ್ಮ್ಯಾಶ್ ಇಟ್ ಅಪ್ and put some honey and drink it and don't talk to anybody because you'll come out with a very bad order. Okay, ಎರಡನೇದು ಹೇಳಿದ್ರಲ್ಲ, ಶುಂಠಿ ಬಂದು ಒಣಗಿರೋ ಶುಂಠಿನ ಹಸಿ ಶುಂಠಿಯನ್ನು ತಗೊಂಡು ಅದನ್ನು ಚಿಕ್ಕದಾಗಿ ಕತ್ತರಿಸಿ ವಿ ಹ್ಯಾವ್ ಟು ಮೇಕ್ ಎ ಡೆಕಾಕ್ಷನ್ ಆಫ್ ಜಿಂಜರ್. ಓಕೆ, ಸೊ ಅದಕ್ಕೆ ನಾವು ಸ್ವಲ್ಪ ಪೆಪ್ಪರ್ ಪೌಡರನ್ನು ಅಂದರೆ ಮೆಣಸಿನ ಪುಡಿಯನ್ನು ಹಾಕಿ ಅದನ್ನು ಬಸಿದು, ಇಫ್ ಯು ವಾಂಟ್ ಫ್ಲೇವರ್ ಇಟ್, ನಾವು ಸ್ವಲ್ಪ ಹಾಲನ್ನು ಹಾಕ್ಬೋದು. ಹಾಲನ್ನು ಹಾಕಿ ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿ ಅದನ್ನು ತಗೊಳ್ಳೋದ್ರಿಂದ ಬಹಳ ನಮಗೆ ಒಂದು ರಿಲೀಫ್ ಸಿಗುತ್ತೆ. ಸೊ ಅದು ಕೂಡ ಒಂದು ಸಂಪೂರ್ಣವಾಗಿ ನೆಗಡಿಯನ್ನು ತಡೆಗಟ್ಟದಂತಕ್ಕಂಥ ಒಂದು ಔಷಧಿ ಅಲ್ಲ. ಆ ಸಮಯದಲ್ಲಿ ಅದನ್ನು ತೆಗೆದುಕೊಂಡ್ರೆ ಸ್ವಲ್ಪ ಆರಾಮ್ ಸಿಕ್ಕುತ್ತೆ ಅಂತ ನೀವು ಹೇಳ್ತಾ ಇದ್ದೀರಾ. ನಿರಂಜನ್ ಅವರೇ, ಈಗ ನಾನು ನಿಮ್ಮಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ನಿಮಗೆ ನೆಗಡಿ ಬಂದಾಗ ವೆನ್ ಯು ಕ್ಯಾಚ್ ಅ ಕೋಲ್ಡ್, ವಾಟ್ ಈಸ್ ದಟ್ ಒನ್ ಥಿಂಗ್ ಯು ಲೈಕ್ ಟು ಈಟ್? Personally, my favorite is chicken because chicken and chicken soup. Okay. I find good relief from cold because of this. Apart from this, ನಾ ಹೇಳಬೇಕಂದ್ರೆ ಗಂಜಿ, ನಮ್ಮ ಮನೆಯಲ್ಲಿ ಗಂಜಿ ಮಾಡ್ತಾರೆ, ಅಕ್ಕಿ ಗಂಜಿನೋ ಅಥವಾ ರವಾ ಗಂಜಿ. ಇದನ್ನು ಸೇವಿಸೋದ್ರಿಂದ ಹೊಟ್ಟೆಗೂ ತಂಪಾಗುತ್ತೆ and it is very good when you catch a cold. So basically, if I am a vegetarian, what is the one food which is filling? Like I can really eat, in any season, cold or fever or rain, or I really eat well. What is that one good food that will keep me nice and cold? ಇನ್ನೊಂದು ವಿಷಯ ಈ ನೆಗಡಿ ಬಗ್ಗೆ ಹೇಳೋದಾದರೆ, ಇಟ್ ಕ್ಯಾನ್ ಆಲ್ಸೋ ಹ್ಯಾಪನ್ ಬಿಕಾಸ್ ಆಫ್ ಎನ್ ಇಂಬ್ಯಾಲೆನ್ಸ್ ಡಯಟ್. ಈಗ ನೋಡಿ, ಊಟ ಸರಿ ಆಗದೆ ಇದ್ದಾಗ, ನಿದ್ದೆ ಸರಿ ಆಗದೆ ಇದ್ದಾಗ ಕೂಡ ನಾವು ಈ ನೆಗಡಿಯನ್ನು ನೆಗಡಿ ಬರುತ್ತೆ ನಮಗೆ. ಸೊ ಇದಕ್ಕೋಸ್ಕರ ವಿ ಹ್ಯಾವ್ ಟು ಹ್ಯಾವ್ ದಟ್ ಬ್ಯಾಲೆನ್ಸ್ ಡಯಟ್. ಸಾಕಷ್ಟು ಹಣ್ಣು ತರಕಾರಿಗಳನ್ನು ತಿನ್ನೋದ್ರಿಂದ ನಾವು ಈ ನೆಗಡಿಯನ್ನು ಕಂಟ್ರೋಲ್ ಮಾಡಬಹುದು. ಬಿಕಾಸ್ ಆಲ್ ದೀಸ್ ಹ್ಯಾವ್ ನ್ಯಾಚುರಲ್ ಫೈಟಿಂಗ್ ಪವರ್ ಅಗೇನ್ಸ್ಟ್ ಇನ್ವೇಡಿಂಗ್ ಆರ್ಗ್ಯಾನಿಸಮ್ಸ್. It was a pleasure talking to you, Niranjan. Thank you so much for being on the show. ಪ್ರಿಯ ವೀಕ್ಷಕರೇ, ಈ ನೆಗಡಿ ಬರ್ತಕ್ಕಂಥ ಸಮಯದಲ್ಲಿ ಈರುಳ್ಳಿ ಜಜ್ಜಿಬಿಟ್ಟು ಸ್ವಲ್ಪ ಜೇನುತುಪ್ಪವನ್ನು ಹಾಕಿ ಕುಡಿದ್ರೆ ಇಷ್ಟು ಆರಾಮ್ ಸಿಗುತ್ತೆ ಅಂತ ಇಲ್ಲಿ ನಮ್ಮ ಅತಿಥಿ ಹೇಳ್ತಾ ಇದ್ದಾರೆ. ಇನ್ನೂ ಸಾಕಷ್ಟು ವಿಷಯಗಳಿವೆ, ಮುಂದಿನ ಸಂಚಿಕೆಯಲ್ಲಿ ನಾವು ಮಾತಾಡೋಣ. ಅದು ನೆಗಡಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ನಿಮ್ಮ ಆರೋಗ್ಯವನ್ನು ಆಶೀರ್ವದಿಸಲಿ.